ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಪ್ರಜಾ ವಿಮೋಚನಾ ಚಳುವಳಿ ಬೆಂಗಳೂರು ವಿಭಾಗೀಯ ಸಮಿತಿ ಮತ್ತು ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ಕೆ.ಆರ್.ಪುರ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಬಿಜೆಪಿ ಪಕ್ಷ ಸಂವಿಧಾನ ವಿರೋಧಿ, ಅಂಬೇಡ್ಕರ್ ವಿರೋಧಿ ಎಂದು ಸಾಬೀತುಪಡಿಸುತ್ತಲೇ ಬಂದಿದೆ. ಈ ಕೂಡಲೇ ಅಮಿತ್ ಶಾ ರಾಜೀನಾಮೆ ನೀಡಬೇಕು. ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಕಲ್ಪಿಸಿದವರು. ಅವರೇ ನಮಗೆ ದೇವರು. ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ, ಆದೂರು ದೇವರಾಜ್, ಎಸ್.ಕೆ. ಮಹದೇಶ್, ಆದೂರು ಗಣೇಶ್, ಸಬ್ಮಂಗಲ ರವಿ, ಪರಶುರಾಮ್, ಆನೇಕಲ್ ಹಾಗೂ ಪೂರ್ವ ತಾಲೂಕು ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರಥಮ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜ್ಯೋತಿಬಾ ಫುಲೆ ಅವರಿಗೆ, ಸಾವಿತ್ರಿಬಾ ಫುಲೆ ಅವರಿಗೆ, ಯೋಗಿ ನಾರಾಯಣ ಗುರು ಅವರಿಗೆ, ಮಹಾರಾಜ್ ಅವರಿಗೆ, ನಾಲ್ವಡಿ ಕೃಷ್ಣ ಸಾಹೇಬ್ರವರಿಗೆ, ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ಹೋಮವಾದಿ ಅಮಿತ್ ಶಾಗೆ, ಹೋಮವಾದಿ ಅಮಿತ್ ಶಾಗೆ, ಜಾತಿವಾದಿ ಅಮಿತ್ ಶಾಗೆ, ಜಾತಿವಾದಿ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ಪ್ರಜಾ ವಿಮೋಚನಾ ಚಳವಳಿಯ ಹೋರಾಟಕ್ಕೆ ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿಯಿಂದ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಪ್ರಮುಖ ಉದ್ದೇಶ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇವೆ. ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಈ ದೇಶದ ಪ್ರಧಾನಿ ತಕ್ಷಣ ಮೋದಿರವರು ಅವರ ರಾಜೀನಾಮೆಯನ್ನು ಪಡಿಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಈ ದೇಶದ ಗೃಹ ಸಚಿವರಿಗೆ ಮಾನ ಮರ್ಯಾದೆ ಇಲ್ಲ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿನಲ್ಲಿ ಅವರಿಗೆ ಹುದ್ದೆ ಸಿಕ್ಕಿದೆ. ಆ ಹುದ್ದೆಯನ್ನು ಇವತ್ತು ಸಂವಿಧಾನದ ಅಡಿನಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡ್ತಾರೆ. RSSನವರು, ಭಾರತೀಯ ಜನತಾ ಪಕ್ಷನವರು ಅನೇಕರು ಪ್ರತಿನಿತ್ಯ ಅವರು ಸಾಕಷ್ಟು ಬಾರಿ ಆಡಳಿತಶಾಹಿ ಅಧಿಕಾರ ಹೊಂದಿರತಕ್ಕಂಥವರು MP ಗಳು, MLAಗಳು ಅವರು ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೇವೆ, ಅಂಬೇಡ್ಕರ್ ಅವರ ವಿರುದ್ಧವಾಗಿ ಭಾಷಣಗಳ ಮಾಡ್ತಕ್ಕಂಥದ್ದು ಆಶ್ಚರ್ಯ ಏನಿಲ್ಲ. ಅವರ ಅಜೆಂಡನೇ ಅದಿದೆ. ಇನ್ನು ಬರ್ತಕ್ಕಂಥ ಜನವರಿಗೆ RSS ಸುಗಮವಾಗಿ 100 ವರ್ಷ ಆಗ್ತಾಯಿದೆ. ಅನೇಕ ಮಠಾಧಿಪತಿಗಳು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅವರಿಗೆ ಗೌರವ ಕೊಡೋ ಅಂಥ ಒಂದು ಸಂವಿಧಾನ ಬರಬೇಕಂತ ಉಡುಪಿ ಮಠದ ಮಠಾಧಿಪತಿ ಹೇಳ್ತಾರೆ. ಆ ಮಠಾಧಿಪತಿಗೂ ಕೂಡ ಮಾನ ಮರ್ಯಾದೆ ಇಲ್ಲ. ಕಾನೂನಡಿನಲ್ಲಿ ಅವ್ರಿಗೂ ಬಂಧಿಸಬೇಕಾಗತ್ತೆ. ಯಾಕಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಅತ್ಯುನ್ನತವಾದ ಸಂವಿಧಾನ. 75 ವರ್ಷ ಆಗಿದ್ದರೂ ಕೂಡ ಸಂವಿಧಾನಕ್ಕೆ ಕಿಂಚಿತ್ತು ಯಾವುದೇ ಕೂಡ ಲೋಪ ಆಗಿಲ್ಲ. ಇನ್ನು 100, 200, 500 ವರ್ಷ ಆದರೂ ಕೂಡ ಏನು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಗಟ್ಟಿಯಾಗಿ ಉಳಿಯುತ್ತೆ. ಮತ್ತು ಅವರ ಹೋರಾಟಗಳು ಕೂಡ, ಅವರ ವಿಚಾರಗಳು ಕೂಡ ಕೋಟಿ 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 ಜನರು ಹೆಚ್ಚಾಗ್ತಾರೆ. ಅವರ ಪ್ರತಿಮೆಗಳು ಹೆಚ್ಚಾಗ್ತದೆ, ಅವರ ಅನುಯಾಯಿಗಳು ಹೆಚ್ಚಾಗ್ತಾರೆ. ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಏನು ಇವತ್ತು ಶ್ರೇಷ್ಠ ನ್ಯಾಯಾಲಯದಿಂದ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ನಾನು ಮಾಡ್ತೇನೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಒತ್ತಾಯವನ್ನು ಮಾಡ್ತೇನೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಅಳವಡಿಸಬೇಕು. ಆ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನೆ ಚಳವಳಿ ಹೋರಾಟ ಮಾಡೋದ್ರ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಪ್ರಜಾ ವಿಮೋಚನೆ ಚಳವಳಿ ರಾಜ್ಯ ಸಮಿತಿ ವತಿಯಿಂದ ಈ ದಿನ ತಾಲೂಕು ಕಚೇರಿಯಲ್ಲಿ ಕೇಂದ್ರ ಸಚಿವ ಭ್ರಷ್ಟ ಗೃಹ ಮಂತ್ರಿ ವಿರುದ್ಧವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ.
ಒಬ್ಬ ಸಂವಿಧಾನ ಅಡಿಯಲ್ಲಿ ಗೆದ್ದು ಸಂವಿಧಾನ ಅಡಿಯಲ್ಲಿ ಅಧಿಕಾರ ಪಡೆದಂಥ ಒಬ್ಬ ಗೃಹ ಮಂತ್ರಿ ಅಮಿತ್ ಶಾ ಅವರವರು ಇವರು ಎಲ್ಲೋ ಒಂದು ಕಡೆ ದೇಶ ವಿದೇಶ ಕಂಡಂಥ ಅಪ್ರತಿಮ ಮಹಾನಾಯಕ ವಿಶ್ವಗುರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಹೇಳ್ತಾರೆ, ಅಂಬೇಡ್ಕರ್ 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 ಅಂತ 100 ಸಾರಿ ನೀವು ಹೇಳ್ತೀರಾ, ಅದು ಫ್ಯಾಷನ್ ಆಗಿಬಿಟ್ಟಿದೆ, ನೀವು ದೇವರು ದೇವರು ಅಂಥೇಳಿ ನಿಮಗೆ ಪುಣ್ಯ ಬಂದುಬಿಡ್ತದೆ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದ್ರೆ ಇವರು RS ಸಂಘ ಪರಿವಾರದ ಒಂದು ಕುತಂತ್ರದಿಂದ ಇವರು ಹೀನಾಯ ಸ್ಥಿತಿ ಮನಸ್ಥಿತಿ ಗೊತ್ತಾಗುತ್ತೆ ನಮಗೆ. ಮೊದಲೇ ಇವರು ಕೋಮುವಾದಿ, ಮನುವಾದಿ, ಮನುಸ್ಮೃತಿ ಪರಿವಾರದವರು, RSS ಅಜೆಂಡಾ ಸಿದ್ಧಾಂತದವರು. ಇವರು ಉತ್ತಮ ಸ್ಥಾನದಲ್ಲಿರುವಂಥ ಒಬ್ಬ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಗೃಹ ಸಚಿವರು. ಇವರು ಈ ದೇಶದಲ್ಲಿ ನಡೆಯುವಂಥ ಮಹಿಳೆಯರ ಅತ್ಯಾಚಾರ, ಮಹಿಳೆಯರ ಮೇಲೆ ದೌರ್ಜನ್ಯ, ದೀನದಲಿತರ, ಅಲ್ಪಸಂಖ್ಯಾತರ, ಬಡವರ, ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳ ವಿರುದ್ಧ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುವಂಥ ಅಕ್ರಮ ಅನ್ಯಾಯ ವಿರುದ್ಧವಾಗಿ ಇವರು ಕಾನೂನು ನಿಯಮಗಳನ್ನು ಜಾರಿ ಮಾಡೋದು ಬಿಟ್ಟುಬಿಟ್ಟು ಇವರು ಅಪ್ರತಿಮ ವಿಶ್ವನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಎಲ್ಲೋ ಒಂದು ಕಡೆ ಒಂದು ಸಮುದಾಯನ ಗುರಿಟ್ಕೊಂಡು ಈ ರೀತಿ ಹೇಳೋದು ಭಾಳ ಅಕ್ಷಮ, ಇದು ಖಂಡನೀಯ ಅಂತೇಳಿ ನಾನು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸಮಿತಿ ವತಿಯಿಂದ ನಾನು ಉಗ್ರವಾಗಿ ಖಂಡನೆ ಬಯಸ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಅಂಬೇಡ್ಕರ್ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಖಂಡನೀಯ. ದುರಂತ ಏನಪ್ಪ ಅಂತೇಳಿದ್ರೆ, ಇವತ್ತು ಬಾಬಾ ಸಾಹೇಬರ ಸಂವಿಧಾನದ ಏನು ಒಂದು ರಿಸರ್ವೇಷನ್ ಇದೆ, ಮೀಸಲಾತಿ ಅಡಿಯಲ್ಲಿ ಯಾರು ಗೆದ್ದು ಬಂದಿದ್ದಾರೆ ಜನಪ್ರತಿನಿಧಿಗಳು, ಆ ಜನಪ್ರತಿನಿಧಿಗಳು ನನ್ನ ಸಮುದಾಯದ ಏಳಿಗೆ ಮಾಡ್ತಾರೆ ಅಂಥೇಳಿ ಕನಸ್ಕೊಂಡಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವುದೋ ಒಬ್ಬ ವ್ಯಕ್ತಿ ಹೇಳಿಕೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಅವರ ಋಣದಲ್ಲಿ ಬದುಕ್ತಾ ಇರ್ತಕ್ಕಂಥ ಯಾವೊಬ್ಬ MLA ಆಗಿರ್ಬೋದು, MP ಶಾಸಕರಾಗಿರ್ಬೋದು ಒಂದು ವಿರೋಧಿ ಹೇಳಿಕೆಯನ್ನು ಸಹ ನೀಡೋದಿಲ್ಲ. ಇದು ನಮ್ಮ ದುರಂತ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಒಂದು ಸಮುದಾಯ SC ST OBC ಸಮುದಾಯದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮನುವಾದಿಗಳು ಹಾಗೂ RSSನ ಗುಲಾಮರ ರೀತಿ ವರ್ತನೆ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆ ನೀಡಿ ಆ RSS ಕಚೇರಿಯಲ್ಲಿ ಬಾತ್ರೂಮ್ ತೊಳೆಯೋದಕ್ಕೆ ಅವರು ವಾಸಿ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತೊಮ್ಮೆ ನಾವು ಈಗಾಗಲೇ ಹಲವಾರು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಇವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ವಿಚಾರವಾಗಿ ಪ್ರಜಾ ವಿಮೋಚನಾ ಚಳವಳಿಯಿಂದ ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ. ಮುಂದೆನೂ ಸಹ ಈ ರೀತಿ ಹೇಳಿಕೆಗಳು ಬಂದಾಗ ಅದನ್ನು ಖಂಡನೆ ಮಾಡೋದರಲ್ಲಿ ಮುಂಚೂಣಿಯಲ್ಲಿರ್ತೀವಿ. ನಮ್ಮ ನೆಚ್ಚಿನ ನಾಯಕರಾದಂಥ ರಾಜ್ಯಾಧ್ಯಕ್ಷರಾದಂಥ ಆನೇಕಲ್ ಕೃಷ್ಣಪ್ಪ ಸಾಹೇಬ್ರವರ ಒಂದು ನಾಯಕತ್ವದಲ್ಲಿ ನಾವು ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ನಾವು ನ್ಯಾಯ ಒದಗಿಸಲಿಕ್ಕೆ ಮುಂಚೂಣಿಯಲ್ಲಿರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.